ಗೇಟ್ ಕಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕಡೆಗೂ ಎಚ್ಚೆತ್ತುಕೊಂಡಿದ್ದಾರಾ? ಸಿಎಂ ಸಿದ್ದರಾಮಯ್ಯ ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ಕೊಡುವಂತದ್ದಿದೆ. ಕ್ರಸ್ಟ್ ಗೇಟ್ ಅನ್ನು ವೀಕ್ಷಣೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮುರಿದು ಹೋಗಿರೋ 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆಗೆ ಅಧಿಕಾರಿಗಳು ವ್ಯವಸ್ಥೆ ಮಾಡಿದ್ದಾರೆ. ಆ ನಂತರ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದು ಸಭೆ ನಡೆಸ್ತಾರಂತೆ. ಸಿಎಂ ಇನ್ನೂ ಕೂಡ ಭೇಟಿ ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಸಿಎಂ ಗಮನ ಸೆಳೆಯುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು ಈ ಕುರಿತಾಗಿ. ಈಗ ನಾಳೆ ಬರ್ತಾರೆ ಅಂತಾಗಿದೆ. ಬಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನಾಗಿದೆ ಅಂತ ನೋಡ್ತಾರೆ ಅನ್ನೋಂಥ ಮಾಹಿತಿ ಬಂದಿದೆ. ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. 60 ಟನ್ ವರೆಗಿನ ಗೇಟ್ ಅನ್ನ ಸಿಬ್ಬಂದಿ ರೆಡಿ ಮಾಡ್ತಾ ಇದ್ದಾರಂತೆ. ಆಲ್ರೆಡಿ ನೆನ್ನೆಯಿಂದಾನೇ ಕೂಡ ವರ್ಕ್ ಶುರು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆದಷ್ಟು ಬೇಗ ಮಾಡಬೇಕಾಗತ್ತೆ ಇದನ್ನ. ಹಾಗಾಗಿ ಇನ್ನು ಅಧಿಕಾರಿಗಳು ಈ ಗೇಟ್ ನಿರ್ಮಾಣದ ಕಾರ್ಯವನ್ನ ಪರಿಶೀಲನೆ ನಡೆಸಿದ್ದಾರೆ. ಗೇಟ್ ನಿರ್ಮಾಣದ ಸ್ಥಳದಲ್ಲೇ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಟಿಬಿ ಡ್ಯಾಮ್ ಹತ್ರದಿಂದ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನೀರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಂಡು ಅಲ್ಲಿ ಗೇಟ್ ಅಳವಡಿಸುವಂಥದ್ದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬೇರೆ ಎಲ್ಲಾದ್ರೂ ಈ ತರ ಲೀಕೇಜ್ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಈ ತರ ಕ್ರ್ಯಾಕ್ಸ್ ಇದೆಯಾ ಅಥವಾ ಲಿಂಕ್ ತಪ್ಪೋ ಅಂತದ್ದಿದೆಯಾ, ಇದರ ಪರಿಶೀಲನೆ, ಒನ್ಸ್ ಅಗೈನ್ ಮೇಂಟೆನೆನ್ಸ್ ಅದನ್ನು ಕೂಡ ಮಾಡೋದಕ್ಕೆ ಅಧಿಕಾರಿಗಳು ರೆಡಿ ಆಗಿದ್ದಾರಾ? ಈ ಸಮಸ್ಯೆ ಸಾಲ್ವ್ ಆಗತ್ತೆ ಅಂತ ಅನ್ಸುತ್ತಾ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಈಗಿನ ರೈತರ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತಾ ಅನ್ನೋದು ಮುಖ್ಯವಾಗಿರುವಂತ ವಿಚಾರ. ಶ್ರೀಲಕ್ಷ್ಮಿ, ಈಗ ರಿಪಬ್ಲಿಕ್ ಕನ್ನಡ ತಂಡ ಆ ಒಂದು ಜಾಗಕ್ಕೆ ಬಂದು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಈಗ ನಾವು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತು ಆ ಒಂದು ವರದಿಯನ್ನು ಕೂಡ ಮಾಡ್ತಾ ಇದ್ವಿ. ಈಗ ನಮ್ಮ ವೀಕ್ಷಕರಿಗೆ ಆ ಡ್ಯಾಮ್ನ ಮುಂಭಾಗದಲ್ಲಿರುವಂಥ ಒಂದು ನಡುಗಡ್ಡೆಯಿಂದ ಆ ಒಂದು ಗೇಟ್ನ ನೇರವಾಗಿ ತೋರಿಸುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥ ದೃಶ್ಯವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನನ್ನ ಜೊತೆಲೇ ಬಂದು ಅದನ್ನು ತೋರಿಸ್ತಾರೆ. ನೋಡಿ, ಈಗ ಪ್ರಮುಖವಾಗಿ 19ನೇ ಗೇಟ್ನ ದೃಶ್ಯಾವಳಿಯನ್ನು ನೀವೀಗ ಗಮನಿಸ್ತಾ ಇದ್ರಲ್ಲ ಶ್ರೀಲಕ್ಷ್ಮಿ. ನೋಡಿ, ಬೇರೆ ಉಳಿದ ಗೇಟ್ಗಳಿಗೂ 19ನೇ ಗೇಟ್ಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಎಷ್ಟು ಹೈಟಲ್ಲಿ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈಗ 60 TMC ನೀರನ್ನು ಈಗ ಕಡಿಮೆ ಮಾಡಲೇಬೇಕಾದಂಥ ಅನಿವಾರ್ಯತೆ. ಅಷ್ಟು ನೀರನ್ನು ಕಡಿಮೆ ಮಾಡಿದ್ದೆ ಆದರೆ ಮುಂಬರುವಂಥ ದಿನಗಳಲ್ಲಿ ಕುಡಿಯೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಜೊತೆಗೆ ರೈತರಿಗೆ ಬೆಳೆ ಬೆಳೆಯೋದಕ್ಕೂ ಕೂಡ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಈಗ ಸಚಿವರು ಜೊತೆಗೆ ಅಧಿಕಾರಿಗಳು ಒಂದಷ್ಟು ಸಭೆಯನ್ನು ನಡೆಸಿ ಈಗ ಆ ಒಂದು ಭಾಗದಲ್ಲಿ ಗೇಟನ್ನು ಅಳವಡಿಸೋದಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡಿ, ಪ್ರಮುಖವಾಗಿ ಈ ಎಲ್ಲ ಗೇಟ್ಗಳನ್ನು ಕೂಡ ಗಮನಿಸಿದಾಗ ಬೇರೆ ಯಾವುದಾದ್ರು ಗೇಟ್ಗಳಲ್ಲಿ ಸಮಸ್ಯೆ ಇದೆಯಾ ಅದನ್ನು ಕೂಡ ಈಗ ಲೆಕ್ಕ ಹಾಕಬೇಕು. ಜೊತೆಗೆ 19ನೇ ಗೇಟ್ ಈಗ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿಯವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಬೇಕಾದ್ರೆ ಅವರು ಒಂದು ಮಾತನಾಡಿದ್ರು, ನಾವು 2 ಪ್ಲಾನ್ಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಒಂದು ಕಡೆ ನಾರಾಯಣ್ ಇಂಜಿನಿಯರ್ಸ್ ಅಲ್ಲೂ ಕೂಡ ಒಂದು ಗೇಟ್ ಅನ್ನು ರೆಡಿ ಮಾಡಲಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ಒಂದು ಗೇಟ್ ಅನ್ನು ತಾತ್ಕಾಲಿಕವಾಗಿ ಅದನ್ನ ಕ್ಲೋಸ್ ಮಾಡಿಸುವ ಸಲುವಾಗಿ ಒಂದಷ್ಟು ಪ್ಲಾನಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಅಂದುಕೊಂಡಂಗೆ ಆದ್ರೆ ಗೇಟ್ಗಳೆಲ್ಲವೂ ಕೂಡ ಸಿದ್ಧವಾಗುತ್ತೆ. ಆದ್ರೆ ಪ್ಲಾನ್ ಬಿ ಏನು ಅನ್ನೋದಾದ್ರೆ, ಈಗ ಜಿಂದಾಲ್ ಸ್ಟೀಲ್ ವರ್ಕ್ ಏನಿದೆಯಲ್ಲ ಆ ಕಂಪನಿ ಅಧಿಕಾರಿಗಳನ್ನ ಕೂಡ ಕರೆಸಿ ಮಾತುಕತೆ ನಡೆಸಿರುವಂತ ಅಧಿಕಾರಿಗಳು ಜೊತೆಗೆ ಸಚಿವರು ಪ್ರಮುಖವಾಗಿ ನೋಡಿ, ಆ ಒಂದು ನೀರೇನ್ ಬರ್ತಾ ಇದೆಯಲ್ಲ ಆ ಬರ್ತಾ ಇರುವಂತ ನೀರಿನಲ್ಲೇ ಆ ಗೇಟ್ ಅನ್ನ ಹಾಕುವಂತ ಕೆಲಸಕ್ಕೆ ಈಗ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೇಳಿ ಈಗ ಪ್ರಮುಖವಾಗಿ ಕಾದು ನೋಡ್ಬೇಕು. ನೋಡಿ, ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಹೊರಗಡೆ ಬಿಡಲಾಗ್ತಾ ಇದೆ. 1.5 ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಹೊರಗಡೆ ಬಿಡ್ತಾ ಇರುವಂತದ್ದು. ಆ ಡ್ಯಾಮ್ ನ ಮುಂಬದಿಯಲ್ಲಿರುವಂತ ಒಂದು ನಡುಗಡ್ಡೆಯ ಮೇಲೆ ನಾವು ನಿಂತಿದ್ದೀವಿ. ಎರಡೂ ಭಾಗದಲ್ಲೂ ಕೂಡ ಡ್ಯಾಮ್ ನಿಂದ ಹೊರಗಡೆ ಬರ್ತಾ ಇರುವಂತ ನೀರು ಹರಿದುಕೊಂಡು ಹೋಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ನೀರು ಹೋಗೋದಕ್ಕೆ ಫ್ಲೈಓವರ್ ಮೇಲೆ ನೀರು ನಿಲ್ಲುತ್ತಲ್ಲ ಸ್ವಾಮಿ, ಅದಕ್ಕೇನು ಮಾಡ್ತೀರಾ? ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ,
ನಾವು ಎಷ್ಟೇ ಪಾಟ್ ಹೋಲ್ನ ಮುಚ್ಚಬೇಕು ಅಂತೇಳಿ ನೋಡೋದು, ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ. ಇದು ಭಾಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ ನಾನು, ಈಗ ತಾನೇ DCPಗಳಿಗೂ ಮಾತಾಡಿದೆ ನಾನು. ಎರಡನೇದು, ಈ ನೀರನ್ನು ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನು ವಾಲು, ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ ಆನ್ ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ, ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ಗೆ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟ್ರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿ. ಮಳೆಯ ಅವಾಂತರಗಳಿಗೆ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ. ಈ ಸಾಕಾಗಿ ಹೋಗಿದೆ ಜನಕ್ಕೆ. ಜೊತೆಗೆ ಈ ಕುಂಭದ್ರೋಣ ಮಳೆಯ ಏನು ಹೊಡೆತ ತಾಳಲಾಗದೆ ಜನ ಕಂಗಾಲಾಗಿದ್ದಾರೆ. ನಗರದ ಹಲವು ರಸ್ತೆಗಳು ಜಲಾವೃತ ಆಗಿದೆ. ನಿನ್ನೆ ರಾತ್ರಿಯಿಂದನೂ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ ಯಾವ ರೀತಿನಲ್ಲಿ ಅನೇಕ ಪ್ರದೇಶಗಳಲ್ಲಿ ಈ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ವರ್ತೂರು ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ತುರಬರಹಳ್ಳಿ ಹತ್ರ ಅಂತೂ ಕೆರೆ ಥರನೇ ಆಗಿಬಿಟ್ಟಿದೆ ಅಂತ. ಕೇವಲ ಇದೊಂದೇ ಅಲ್ಲ, ನೀರು ನಿಲ್ಲೋದ್ರಿಂದ ರೋಗಗಳು ಹರಡ್ತವೆ. ತಕ್ಷಣ ಅದನ್ನ ಕ್ಲೀನ್ ಮಾಡದಿದ್ರೆ ಅದರದ್ದು ಪರಿಣಾಮಗಳು ಇನ್ನೂ ತುಂಬ ಇರುತ್ತೆ. ಅಮೃತಹಳ್ಳಿಯಲ್ಲಂತೂ ಮನೆಗಳಿಗೆ ನೀರು ನುಗ್ಗಿದೆ. ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಅವಾಂತರಗಳ ಸರಣಿನೇ ಆಗಿದೆ. ಇಲ್ಲೆಲ್ಲ ಒಮ್ಮೆ ನೀರು ಬಂತು ಅನ್ನೋದಷ್ಟೇ ಪ್ರಾಬ್ಲಮ್ ಅಲ್ಲ, ನಂತರದಲ್ಲಿ ಸ್ವಚ್ಛತಾ ಕಾರ್ಯ ಇರಬಹುದು ಅಥವಾ ವಸ್ತುಗಳು ಹಾಳಾಗಿರುವಂಥದ್ದು ಇರಬಹುದು. ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಆ ನಂತರದ್ದು ಅನ್ನುವಂಥದ್ದು. ಒಟ್ಟಾರೆ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಸಂಭವಿಸಿದೆ ಬೆಂಗಳೂರು ನಗರದಲ್ಲಿ. ಮಳೆಯಿಂದಾಗಿ ಎಷ್ಟೆಲ್ಲ ಅನಾಹುತ ಆಗಿದೆ ಬೆಂಗಳೂರಲ್ಲಿ ಅನ್ನೋದನ್ನ ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ತೋರಿಸ್ತಾನೆ ಇದೆ. ಹಾಗೆಯೇ ಆನೇಕಲ್ನಲ್ಲಿ ಡ್ಯಾಡಿಸನ್ ರೆಸಾರ್ಟ್ನಲ್ಲಿ, ಆ ಡ್ಯಾಡಿಸನ್ ಗಾರ್ಡನ್ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಏನೆಲ್ಲ ತೊಂದರೆಗಳಾಗಿದೆ, ಅವಾಂತರಗಳಾಗಿದೆ, ಜಲ ದಿಗ್ಬಂಧನನೇ ಆಗಿಬಿಟ್ಟಿದೆ ಅಂತ ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ, ಆನೇಕಲ್ ತಾಲೂಕು ಕಮ್ಮಸಂದ್ರದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ ಇದು. ಧಾರಾಕಾರ ಮಳೆಗೆ ಈ ಬಡಾವಣೆ, ಸಂಪೂರ್ಣ ಬಡಾವಣೆಯೇ ಜಲಾವೃತ ಆಗಿದೆ. ಅಲ್ಲಿ ಓಡಾಡೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ನಿವಾಸಿಗಳು ಹೊರಬರಲಾಗದೆ ಸಂಕಷ್ಟ ಪಡ್ತಾ ಇದ್ದಾರೆ. ನೂರಾರು ಮನೆಗಳು ಇರ್ತಕ್ಕಂಥ ಡ್ಯಾಡಿಸನ್ ಗಾರ್ಡನ್ ಲೇಔಟ್ ಏನಿದೆ ಅದು ಪೂರ್ತಿಯಾಗಿ, ಅಲ್ಲಿ ಕೇವಲ 1-2 ಹೋಟೆಲ್ ಅಥವಾ ಮನೆ ಮಾತ್ರ ಅಲ್ಲ, ಸಂಪೂರ್ಣ ಇಡೀ ಬಡಾವಣೆಯ ನೀರಿನಿಂದ ಆವೃತ ಆಗಿದೆ. ಆನೇಕಲ್ ಬರಿಯ ಡ್ಯಾಡಿಸ್ ಗಾರ್ಡನ್ ಲೇಔಟ್ ಏನಿದೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ಅಲ್ಲಿ ಈಗ ಮಷಿನ್ಸ್ ತಂದು, ಮೋಟಾರ್ ತಂದು ನೀರನ್ನ ಹೊರ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಏನೇನಾಯ್ತು?